ಇವತ್ತಿನ ಸಬೇಕಾದ ವಿಷಯ ಎಲ್ ಬಸವರಾಜು ಅವರ ಸಂಪಾದನಾ ಕೃತಿಗಳು ಮತ್ತು ಅವರು ಆ ಸಂಪಾದನಾ ಕೃತಿಗಳಿಗಾಗಿ ಬಳಸಿಕೊಂಡಂತಹ ಹಸ್ತಪ್ರತಿಗಳ ಬಗ್ಗೆ, ಆಮೇಲೆ ಆ ಕೃತಿಗಳ ಒಂದು ಪ್ರಕಟಣೆಯ ವರ್ಷ, ಆ ಕೃತಿಯಲ್ಲಿರುವಂಥ ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಎಲ್ ಬಸವರಾಜು ಅವರು ಮೊದಲು ಸಂಪಾದಿಸಿದ ಗ್ರಂಥ ಯಾವುದು ಅಂದರೆ ಅಲ್ಲಮನ ವಚನ ಚಂದ್ರಿಕೆ. ಇದು ಮೊದಲು ಪ್ರಕಟಿಸಿದಂಥ ಗ್ರಂಥ. ಎರಡನೇ ಪ್ರಶ್ನೆ ಹೀಗಿದೆ: ಅಲ್ಲಮನ ವಚನ ಚಂದ್ರಿಕೆ ಸಂಪಾದಿಸಿ ಕೃತಿ ಪ್ರಕಟವಾದ ವರ್ಷ ಯಾವುದು? 1960ರಲ್ಲಿ ಪ್ರಕಟಣೆಯಾದಂಥದ್ದು ಎಲ್ ಬಸವರಾಜು ಅವರ ಮೊದಲ ಸಂಪಾದನಾ ಕೃತಿ ಅಲ್ಲಮನ ವಚನ ಚಂದ್ರಿಕೆಯಾಗಿದೆ ಸ್ನೇಹಿತರೆ. ಮೂರನೇ ಪ್ರಶ್ನೆ: ಅಲ್ಲಮನ ವಚನ ಚಂದ್ರಿಕೆ ಕೃತಿ ಸಂಪಾದಿಸಲು ಎಲ್ ಬಸವರಾಜು ಅವರು ಎಷ್ಟು ಓಲೆ ಮತ್ತು ಕಾಗದ ಪ್ರತಿಗಳನ್ನ ಬಳಸಿದ್ದಾರೆ? ಅಂದರೆ ಎಷ್ಟು ಬಳಸಿದ್ದಾರೆ ಅಂದರೆ 12 ಹಸ್ತಪ್ರತಿಗಳನ್ನ ಬಳಸಿದ್ದಾರೆ. ನಾಲ್ಕನೇ ಪ್ರಶ್ನೆ: ಎಲ್ ಬಸವರಾಜು ಅವರು ಅಲ್ಲಮನ ವಚನ ಚಂದ್ರಿಕೆ ಕೃತಿ ಸಂಪಾದಿಸಲು ಆಕರವಾಗಿ ಬಳಸಿಕೊಂಡ ಕೃತಿಗಳು ಯಾವುವು? ಇವಕ್ಕೆ ಹಸ್ತಪ್ರತಿಗಳನ್ನ ಅಷ್ಟೇ ಬಳಸದೆ ಅವರು ಕೆಲವು ಕೃತಿಗಳನ್ನ ಆಕರವಾಗಿ ಕೂಡ ಬಳಸಿಕೊಂಡಿದ್ದಾರೆ. ಯಾವ ಒಂದು ಸಂಪಾದನಾ ಕೃತಿಗೆ? ಅಲ್ಲಮನ ವಚನ ಚಂದ್ರಿಕೆ ಕೃತಿಗೆ ಕೆಲವು ಕೃತಿಗಳನ್ನ ಆಕರಗಳಾಗಿ ಬಳಸಿಕೊಂಡಿದ್ದಾರೆ. ಅವು ಯಾವುವು ಅಂದರೆ ಪ್ರಭುದೇವರ ವಚನಗಳು, ವಚನ ಸಾರ, ಆಮೇಲೆ ಶೂನ್ಯ ಸಂಪಾದನೆ. ಈ 3 ಕೃತಿಗಳನ್ನ ಆಕರಗಳಾಗಿ ಬಳಸಿಕೊಂಡಿದ್ದಾರೆ. ಐದನೇ ಪ್ರಶ್ನೆ: ಎಲ್ ಬಸವರಾಜು ಅವರು ಅಲ್ಲಮನ ವಚನ ಚಂದ್ರಿಕೆ ಕೃತಿ ಸಂಪಾದಿಸಲು ಆಕರವಾಗಿ ಬಳಸಿದ ಕೃತಿಗಳು ಯಾರ ಕೃತಿಗಳು? ಎಲ್ ಬಸವರಾಜು ಅವರು ತಮ್ಮ ಅಲ್ಲಮನ ವಚನ ಚಂದ್ರಿಕೆ ಕೃತಿ ಸಂಪಾದಿಸಲು ಕೆಲವು ಆಕರ ಕೃತಿಗಳನ್ನ ಬಳಸ್ಕೊಂಡಿದ್ದಾರೆ. ಆ ಕೃತಿಗಳು ಯಾರು ಅಂದರೆ ಫಗು ಹಳಕಟ್ಟಿಯವರ ಕೃತಿಗಳಾಗಿವೆ. ಆರನೇ ಪ್ರಶ್ನೆ: ಅಲ್ಲಮನ ವಚನ ಚಂದ್ರಿಕೆ ಕೃತಿಯಲ್ಲಿ ಎಷ್ಟು ವಚನಗಳನ್ನ ಸಂಗ್ರಹಿಸಲಾಗಿದೆ? ಈ ಅಲ್ಲಮನ ವಚನ ಚಂದ್ರಿಕೆ ಸಂಪಾದಿತ ಕೃತಿಯಲ್ಲಿ ಎಷ್ಟು ವಚನಗಳನ್ನ ಸಂಗ್ರಹಿಸಲಾಗಿದೆ ಅಂದರೆ 1294 ವಚನಗಳನ್ನ ಸಂಗ್ರಹಿಸಲಾಗಿದೆ. 1294 ವಚನಗಳನ್ನ ಸಂಗ್ರಹಿಸಲಾಗಿದೆ. ಮುಂದಿನ ಪ್ರಶ್ನೆ: ಅಲ್ಲಮನ ವಚನ ಚಂದ್ರಿಕೆ ಕೃತಿಯಲ್ಲಿರುವ 1294 ವಚನಗಳನ್ನು ಎಷ್ಟು ಭಾಗವಾಗಿ ವಿಂಗಡಿಸಿ ಸಂಗ್ರಹಿಸಲಾಗಿದೆ? ಈ ಸುಮಾರು 1294 ವಚನಗಳನ್ನು ಮತ್ತೆ ವಿಭಾಗ ಮಾಡಿ ಅವುಗಳನ್ನ ಒಂದೊಂದು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅವು ಎಷ್ಟು ಗುಂಪು ಅಂದರೆ 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅವು ಮೊದಲನೇದು ಷಟ್ಸ್ಥಲ ವಚನಗಳು, ಮೊದಲನೇ ಗುಂಪು. ಎರಡನೇ ಗುಂಪು ಅಧಿಕ ವಚನಗಳು. ಮೂರನೇ ಗುಂಪು ಅಲ್ಲಮನ ಗೀತೆಗಳೆಂದು ವಿಂಗಡಿಸಿ ಸಂಗ್ರಹಿಸಲಾಗಿದೆ. ಮುಂದಿನ ಪ್ರಶ್ನೆ: ಅಲ್ಲಮನ ವಚನ ಚಂದ್ರಿಕೆ ಕೃತಿ ವಿಶೇಷ. ಈ ಕೃತಿಯ ವಿಶೇಷತೆ ಏನು ಅಂದರೆ ಈ ಕೃತಿ ಅಲ್ಲಮ ಪ್ರಭುವಿನ ಸಮಗ್ರ ವಚನಗಳನ್ನು ಒಳಗೊಂಡ ವಿಶೇಷ ಪರಿಶ್ರಮ ಹಾಗೂ ಆಳವಾದ ಸಂಶೋಧನಾ ದೃಷ್ಟಿಯಿಂದ ಸಿದ್ಧಗೊಂಡ ಅತ್ಯಂತ ಶ್ರೇಷ್ಠ ಸಂಪಾದನಾ ಕೃತಿಯಾಗಿದೆ. 9ನೇ ಪ್ರಶ್ನೆ: ಶಿವದಾಸ ಗೀತಾಂಜಲಿ ಕೃತಿ ಸಂಪಾದಕರು ಯಾರು? ಶಿವದಾಸ ಗೀತಾಂಜಲಿ ಕೃತಿ ಸಂಪಾದಕರು ಯಾರು ಅಂದರೆ ಅವರು ಎಲ್ ಬಸವರಾಜು ಅವರು. ಶಿವದಾಸ ಗೀತಾಂಜಲಿ ಸಂಪಾದನಾ ಕೃತಿಯಲ್ಲಿ ಸಂಗ್ರಹ ವಿಷಯ ಏನಾಗಿದೆ ಅಂದರೆ ಈ ಕೃತಿಯಲ್ಲಿ ಬಸವಾದಿ ಪ್ರಮಥರ 188 ಹಾಡುಗಳನ್ನು ಸಂಗ್ರಹಿಸಲಾಗಿದೆ. 11ನೇ ಪ್ರಶ್ನೆ: ಎಲ್ ಬಸವರಾಜು ಅವರು ಶಿವದಾಸ ಗೀತಾಂಜಲಿ ಕೃತಿ ಸಂಪಾದಿಸಲು ಎಷ್ಟು ಹಸ್ತಪ್ರತಿಗಳನ್ನ ಬಳಸಿದ್ದಾರೆ ಅಂದರೆ ಈ ಒಂದು ಶಿವದಾಸ ಗೀತಾಂಜಲಿ ಕೃತಿ ಸಂಪಾದಿಸಲು 11 ಹಸ್ತಪ್ರತಿಗಳನ್ನ ಬಳಸಿಕೊಂಡಿದ್ದಾರೆ. ಶಿವದಾಸ ಗೀತಾಂಜಲಿ ಸಂಗ್ರಹಕ್ಕೆ ಬಳಸಿಕೊಂಡ ಹಸ್ತಪ್ರತಿಗಳು ಯಾವುವು ಅಂದರೆ ಮೊದಲನೆಯದು ಜಕ್ಕಣ್ಣನ ಏಕೋತ್ತರ ಶತಸ್ಥಲದ 7 ಹಸ್ತಪ್ರತಿಗಳು, ಎರಡನೇದು ಏಕೋತ್ತರ ಶತಸ್ಥಲದ 2 ಹಸ್ತಪ್ರತಿಗಳು, ಮೂರನೇದು ಶಿವಯೋಗ ಪ್ರದೀಪಿಕೆಯ ಹಸ್ತಪ್ರತಿ. ಹೀಗೆ 11 ಹಸ್ತಪ್ರತಿಗಳನ್ನ ಮೂಲ ಆಕರವಾಗಿ ಬಳಸಿಕೊಂಡಿದ್ದಾರೆ. 13ನೇ ಪ್ರಶ್ನೆ: ಶಿವದಾಸ ಗೀತಾಂಜಲಿ ಕೃತಿ ಸಂಪಾದಿಸಲು ಎಲ್ ಬಸವರಾಜು ಅವರು ಜಕ್ಕಣ್ಣನ ಏಕೋತ್ತರ ಶತಸ್ಥಲದ ಎಷ್ಟು ಹಸ್ತಪ್ರತಿ ಬಳಸಿಕೊಂಡಿದ್ದಾರೆ ಅಂದರೆ ಜಕ್ಕಣ್ಣನ ಏಕೋತ್ತರ ಶತಸ್ಥಲದ 7 ಹಸ್ತಪ್ರತಿಗಳನ್ನ ಬಳಸಿಕೊಂಡಿದ್ದಾರೆ. 14ನೇ ಪ್ರಶ್ನೆ: ಶಿವದಾಸ ಗೀತಾಂಜಲಿ ಕೃತಿ ಎಲ್ ಬಸವರಾಜು ಅವರು ಎಷ್ಟು ಪುಟಗಳ ಪೀಠಿಕೆ ಬರೆದಿದ್ದಾರೆ? ಈ ಶಿವದಾಸ ಗೀತಾಂಜಲಿ ಕೃತಿಗೆ ಎಲ್ ಬಸವರಾಜು ಅವರು ಎಷ್ಟು ಪುಟಗಳ ಒಂದು ಪೀಠಿಕೆಯನ್ನು ಬರೆದಿದ್ದಾರೆ ಅಂದರೆ 143 ಪುಟಗಳು, ಸುಮಾರು 143 ಪುಟಗಳನ್ನು ಬರೆದಿದ್ದಾರೆ. 15ನೇ ಪ್ರಶ್ನೆ:
ಶಿವದಾಸ ಗೀತಾಂಜಲಿ ಕೃತಿಯ ಕುರಿತು ಎಲ್ ಬಸವರಾಜು ಅವರ ಇದನ್ನು ಸಾಹಿತ್ಯ ಲೋಕಕರ್ಪಿಸಿದ ಹೊಸ ವಿಕ್ರಮವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಿದ ಕವಿ ಯಾರು ಅಂದರೆ ಈ ಶಿವದಾಸ ಗೀತಾಂಜಲಿ ಸಾಹಿತ್ಯ ಲೋಕಕ್ಕರ್ಪಿಸಿದ ಹೊಸ ವಿಕ್ರಮವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳಿದವರು ಯಾರಂದರೆ ಬೇಂದ್ರೆ ಅವರು. 16ನೇ ಪ್ರಶ್ನೆ, ಶಿವದಾಸ ಗೀತಾಂಜಲಿ ಕೃತಿ ಪ್ರಕಟಣೆಯ ವರ್ಷ ಯಾವುದಾಗಿದೆ ಅಂದರೆ 1963ರಲ್ಲಿ ಪ್ರಕಟವಾಗಿದೆ. 17ನೇ ಪ್ರಶ್ನೆ, ಬಸವಣ್ಣನವರ ವಚನಗಳು ಕೃತಿ ಸಂಪಾದಿಸಿದವರು ಯಾರು ಅಂದರೆ ಎಲ್ ಬಸವರಾಜು ಅವರು. ಬಸವಣ್ಣನವರ ವಚನಗಳು ಕೃತಿ ಪ್ರಕಟಣೆಯ ವರ್ಷ 1952ರಲ್ಲಿ ಪ್ರಕಟಣೆಯಾಗಿದೆ. 19ನೇ ಪ್ರಶ್ನೆ, ಬಸವಣ್ಣನವರ ವಚನಗಳು ಕೃತಿಯಲ್ಲಿ ಆಯ್ದು ಸಂಗ್ರಹಿಸಲಾದ ವಚನಗಳ ಸಂಖ್ಯೆ ಎಷ್ಟು ಅಂದರೆ ಸುಮಾರು 505 ಮಹತ್ವದ ವಚನಗಳನ್ನು ಆಯ್ದು ಸಂಗ್ರಹಿಸಲಾಗಿದೆ. 20ನೇ ಪ್ರಶ್ನೆ, ಬಸವಣ್ಣನವರ ವಚನಗಳು ಕೃತಿಯ ಕೊನೆಗೆ ಇರುವ ವಿಶೇಷತೆ ಏನು? ಈ ಒಂದು ಬಸವಣ್ಣನವರ ವಚನಗಳು ಕೃತಿಯ ವಿಶೇಷತೆ, ಅದು ಕೊನೆಗಿರುವಂಥ ವಿಶೇಷತೆ ಏನಂದರೆ ಅಲ್ಲಿ ಈ ಕೃತಿಯ ಕೊನೆಯಲ್ಲಿ ವಚನಗಳ ಅಕಾರಾದಿ ಪಟ್ಟಿ ಇದೆ. ಆಮೇಲೆ ಪಾರಿಭಾಷಿಕ ಹಾಗೂ ಕಠಿಣ ಶಬ್ದಗಳಿಗೆ ಅರ್ಥವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಬಸವಣ್ಣನವರ ವಚನಗಳು ಎಷ್ಟು ಮುದ್ರಣವನ್ನು ಕಂಡಿದೆ? ಈಗ ಎಷ್ಟು ಮುದ್ರಣವನ್ನು ಕಂಡಿದೆ ಅಂದರೆ ಇದು 6 ಮುದ್ರಣವನ್ನು ಕಂಡಿದೆ. ಬಸವಣ್ಣನವರ ವಚನಗಳು ಈ ಕೃತಿ ಎಷ್ಟು ಮುದ್ರಣವನ್ನು ಕಂಡಿದೆ ಅಂದರೆ ಇದು 6 ಮುದ್ರಣವನ್ನು ಕಂಡಿದೆ. 22ನೇ ಪ್ರಶ್ನೆ, ಸರ್ವಜ್ಞನ ವಚನಗಳು ಪ್ರಕಟಗೊಂಡ ವರ್ಷ 1972ರಲ್ಲಿ ಪ್ರಕಟಗೊಂಡಿದೆ. 23ನೇ ಪ್ರಶ್ನೆ, ಸರ್ವಜ್ಞನ ವಚನಗಳು ಕೃತಿ ಸಂಪಾದಕರು ಯಾರು ಅಂದರೆ ಅದು ಎಲ್ ಬಸವರಾಜು ಅವರು. ಸರ್ವಜ್ಞನ ವಚನಗಳು ಈ ಕೃತಿಯಲ್ಲಿ ಸರ್ವಜ್ಞನ ಒಟ್ಟು ಸಂಗ್ರಹಿಸಿದ ವಚನಗಳು ಎಷ್ಟು ಅಂದರೆ 1652 ವಚನಗಳನ್ನ ಸಂಗ್ರಹಿಸಲಾಗಿದೆ. ಇನ್ನು ಒಟ್ಟಾರೆಯಾಗಿ ಎಲ್ ಬಸವರಾಜು ಅವರ ಒಂದು ಸಂಪಾದನಾ ಕೃತಿಗಳು ಆದಿಪುರಾಣ 1976ರಲ್ಲಿ ಸಂಪಾದಿಸಿದರು. ಆಮೇಲೆ 2ನೇ ಕೃತಿ ಸರಳ ಪಂಪ ಭಾರತ, ಅಲ್ಲಮನ ವಚನ ಚಂದ್ರಿಕೆ 1960, ಶಿವದಾಸ ಗೀತಾಂಜಲಿ 1963, ಬಸವಣ್ಣನವರ ವಚನಗಳು 1952, ಅಕ್ಕನ ವಚನಗಳು 1966ರಲ್ಲಿ ಸಂಪಾದಿಸಿದರು. ದೇವರ ದಾಸಿಮಯ್ಯನ ವಚನಗಳು 1970. ಅದೇ ರೀತಿ ಅಲ್ಲಮ ಪ್ರಭು ವಚನಗಳು, ಆಮೇಲೆ ಸರ್ವಜ್ಞನ ವಚನಗಳು 1972, ಶಿವಗಣ ಪ್ರಸಾದಿ ಮಹಾದೇವಯ್ಯಗಳ ಶೂನ್ಯ ಸಂಪಾದನೆ, ತರ್ವೆ ರಾಮಾಯಣ ಸಂಗ್ರಹ 1958ರಲ್ಲಿ ಸಂಪಾದಿಸಿದರು. ಶೃಂಗಾರ ನಿದರ್ಶನ ಈ ಚಿಕ್ಕದೇವರಾಜ ಸಪ್ತಪದಿ, ಇದು ಕನ್ನಡ ಛಂದಸ್ ಸಂಪುಟ 1974, ಶಬ್ದಮಣಿ ದರ್ಪಣಂ ಇವಿಷ್ಟು ಎಲ್ ಬಸವರಾಜು ಅವರ ಸಂಪಾದನಾ ಕೃತಿಗಳು ಸ್ನೇಹಿತರೆ.